ನಾನು ದೇವಲೋಕದಲ್ಲಿ ಮಾತ್ರ ನಾರ್ದಾಗಿರ್ಲಿಲ್ಲ, ಭೂಲೋಕಕ್ಕೆ ಲ್ಯಾಂಡ್ ಆದ್ಮೇಲೂ ನಾರ್ದನ್ ಕ್ಯಾರೆಕ್ಟರ್ನ ಹಂಗೇ ಕಂಟಿನ್ಯೂ ಮಾಡ್ತಾ ಇದ್ದೆ. ವಿಘ್ನಾಂಧಕಾರ ವಸ್ವಂತಂ ವಿಘ್ನರಾಜಂ ಹಂ ಭಜೆ ಬ್ರಹ್ಮ ವಿಷ್ಣು ಮಹೇಶ ನಾಮ ವಿರ್ಭಾವಾದಿ ಕಾರಣ. ಅಪ್ಪ ಗಣೇಶ, ಈಗ ಕಾಣಿಸ್ತಾ ಇದೀನಾ? ಇವತ್ತು ಈ ಆಫೀಸಲ್ಲಿ ನನ್ನ ಮೊದಲನೇ ದಿನ, ಮೈ ಫಸ್ಟ್ ಡೇ. ಆಫೀಸ್ಗೆ ಕಾಲಿಟ್ಟಿದ್ದೀನಿ. ಐ ಪುಟ್ ಮೈ ಲೆಗ್. ಎಲ್ಲ ಚೆನ್ನಾಗಾಗ್ಲಿ ಅಂತ ಆಶೀರ್ವಾದ ಮಾಡಪ್ಪ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಬನ್ನಿ ಸರ್, ನಿಮ್ಮ ಹತ್ರ ಒಂದು ಸ್ವಲ್ಪ ಪರ್ಸನಲ್ ಆಗಿ ಮಾತಾಡಬೇಕಿತ್ತು. ಮಾತಾಡೋಣ. ತೀರ್ಥ ತಗೊಳ್ಳಿ. ಹೇಳಿ, ಏನ್ ನಿಮ್ ತಲೆನೋವು? ಸರ್, ನಾವಿಬ್ರು ಲವರ್ಸು ಸರ್. ಲವರ್ಸ್? ಒಳ್ಳೇದು. ಗುಡ್ ಗುಡ್. ಮದುವೆ ಕೂಡ ಆಗ್ಬೇಕು ಅನ್ಕೊಂಡಿದೀವಿ ಸರ್. ಲವರ್ನೇ ಮದುವೆ ಆಗ್ತಿದ್ದೀರಾ? ಇನ್ನೂ ಒಳ್ಳೇದು. ವೆರಿ ಗುಡ್. ಆಗಿ. ಥ್ಯಾಂಕ್ ಯು ಸರ್. ಸರ್, ನೀವು ನನ್ನ ಕಾಪಾಡಬೇಕು ಸರ್. ನೀವು ಕಾಪಾಡ್ತೀನಿ ಅಂತ ಹೇಳೋರು ನಿಮ್ಮ ಕಾಲು ಇಲ್ಲ ಸರ್. ಸರ್, ನೀವು ಹೇಳಿ ಸರ್. ನೀವು ಕಾಪಾಡ್ತೀನಿ ಅಂತ ಹೇಳಿ ಸರ್. ನೀವು ಕಾಪಾಡ್ತೀನಿ ಅಂತ ಹೇಳಿ ಸರ್. ಮನೇಲಿ ಪ್ರಾಬ್ಲಮ್ಮಾ? ಛೇ, ನಮ್ಮ ಮನೇಲಿ ಏನು ಪ್ರಾಬ್ಲಮ್ ಇಲ್ಲ ಸರ್. ನಿಮ್ಮ ಮನೇಲಿ ಪ್ರಾಬ್ಲಮ್ಮಾ? ಇಲ್ಲ ಸರ್, ನಮ್ಮ ಮನೇಲಿ ಏನು ಪ್ರಾಬ್ಲಮ್ ಇಲ್ಲ. ದೆನ್ ವಾಟ್ ಇಸ್ ದ ಪ್ರಾಬ್ಲಮ್? ಪ್ರಾಬ್ಲಮ್ ಮನೇಲಲ್ಲ ಸರ್, ಆಫೀಸಲ್ಲಿ. ಆಫೀಸಲ್ಲ ಸರ್, ಅವನೊಬ್ಬ ಹೆಚ್ಚಾಗಿದ್ದಾನೆ ಸರ್, ಸ್ಯಾಡಿಸ್ಟ್ ನನ್ನ ಮಗ. ಅವನಿಗೆ ಲವ್ವರ್ಸು ಲವ್ ಮ್ಯಾರೇಜ್ ಕೂಡ ಆಗೋದೇ ಇಲ್ಲ ಸರ್. ಆಫೀಸಲ್ಲಿ ಯಾರಾದ್ರೂ ಲವ್ ಮಾಡ್ತಿದ್ದಾರೆ ಅಂತ ಗೊತ್ತಾದ್ರೆ ಏನೋ ಒಂದು ರೂಲ್ ಹೇಳಿ ಟರ್ಮಿನೇಟ್ ಮಾಡಿಸ್ತಾನೆ ಸರ್, ಬಡ್ಡಿ ಮಗ. ಸರ್, ಮದುವೆ ಆಗೋ ಟೈಮು ಸರ್, ಇವಳನ್ನ ಬಿಡಕ್ಕಾಗಲ್ಲ. ಹಾಗಂತ ಕೆಲ್ಸಾನು ಬಿಡಕ್ಕಾಗಲ್ಲ ಸರ್. ಅಲ್ಲ ರೀ, ಪರ್ಸನಲ್ ಬೇರೆ ಪ್ರೊಫೆಷನಲ್ ಬೇರೆ. ನಾನಿರ್ಬೇಕಾದ್ರೆ ಅವನ ಹೆಂಗ್ ತಡಿತಾನೆ? ಡೋಂಟ್ ವರಿ, ಐ ವಿಲ್ ಎನ್ಕ್ವೈರ್. ನೀವು ಹೋಗಿ. ಥ್ಯಾಂಕ್ ಯು ಸರ್. ಹೋಗಿ ಹೋಗಿ. ವಾಟ್ ಈಸ್ ದಿಸ್ ಗಣೇಶ? ವಾಟ್ ಈಸ್ ದಿಸ್ ಪಿ? ರೀ, ಏನ್ರಿ ಇದು? ಈ ಆಫೀಸಲ್ಲಿ ಕಪಲ್ಸೇ ಇಲ್ವಾ? ಸರ್, ಆಫೀಸಲ್ಲಿ ಮನುಷ್ಯರು ಹೋಗ್ಲಿ, ಕಪಲ್ ದೇವ್ರುಗಳೇ ಇಲ್ಲ ಸರ್. ಅಂದ್ರೆ ಎಂಟ್ರೆನ್ಸ್ ಅಲ್ಲಿ ಗಣೇಶ ವಿಗ್ರಹ ಇದೆಯಲ್ಲ, ಅಲ್ಲಿ ಮುಂಚೆ ರಾಧಾಕೃಷ್ಣ ವಿಗ್ರಹ ಇತ್ತು ಸರ್. ಬಡ್ಡಿ ಮಗ ಒಂದ್ ದಿವಸ ಬಂದ ಸರ್. ಹಾಯ್ ಕೃಷ್ಣ, ಹೌ ಆರ್ ಯು? ಕೃಷ್ಣ, ನೀ ನನ್ನ ಫೇವ್ರೇಟ್ ಗಾಡ್. ಬಟ್ ಏನ್ ಗೊತ್ತಾ, ಆಫೀಸಲ್ಲಿ ಎಲ್ಲರೂ ರೂಲ್ಸ್ನ ಫಾಲೋ ಮಾಡ್ತಿದ್ದಾರೆ, ನೀನ್ ಮಾತ್ರ ರೂಲ್ಸ್ನ ಫಾಲೋ ಮಾಡ್ತಾನೆ ಇಲ್ವಲ್ಲ. ಎಷ್ಟು ಸಲ ಹೇಳಿದ್ ನಿಂಗೆ, ಈ 2-3 ಸಲ ಡವ್ ಹೊಡೆದವ್ರನ್ನ ಬ್ರೇಕಪ್ ಮಾಡಿಸಿ ಹೊಸಬ್ರಿಗೆ ಅವಕಾಶ ಮಾಡ್ಕೊಡು ಅಂತ. ಬಟ್ ನೀನ್ ಕೇಳ್ತಾನೆ ಇಲ್ವಲ್ಲ. ಓಹ್, 16,000 ಜನ ಗರ್ಲ್ ಫ್ರೆಂಡ್ಸ್ ಇದ್ರಲ್ಲ, ಅದಕ್ಕೆ ಈ ಸಿಂಗಲ್ ಬಾಯ್ಸ್ ಕಷ್ಟ ಏನು ಅಂತ ಅರ್ಥ ಆಗ್ತಲ್ವಾ? ಹಂಗಾದ್ರೆ ಅರ್ಥ ಮಾಡ್ತೀನಿ, ಪರವಾಗಿಲ್ಲ. ಕೃಷ್ಣ ಸರ್, ರಾಧೇನ್ ಕರ್ಕೊಂಡೋಗಿ 30th ಫ್ಲೋರ್, ಕೃಷ್ಣನ್ ಕರ್ಕೊಂಡೋಗಿ ಗ್ರೌಂಡ್ ಫ್ಲೋರ್. ಅವ್ರ ಬಾಸ್ ಗಣೇಶನ್ ತಗೊಂಡೋಗಿ ಅಲ್ಲಿಟ್ಟು ಇನ್ಮೇಲಿಂದ ಅವ್ರನ್ನೇ ಪೂಜೆ ಮಾಡಿ. ಸರ್, ಅದೇ ಲಾಸ್ಟ್ ಸರ್. ನಮ್ಮ ಆಫೀಸಲ್ಲಿ ಯಾವ ಸ್ಕ್ರೀನ್ ಸೇವರ್ ಮೇಲೂ ಯಾವ ಡೆಸ್ಕ್ಟಾಪ್ ಮೇಲೂ ಬರೀ ಬ್ಯಾಚುಲರ್ ಕಾರ್ಡ್ಸ್. ಅಯ್ಯೋ ಸರ್, ಅವಳಾದ್ರೂ ಆಫೀಸ್ ಫಸ್ಟ್ ಡೇ ಕೃಷ್ಣನ್ ಫೋಟೋ ಇಟ್ಕೊಂಡಿದ್ಲು. ಆದ್ರೆ ನಾನು ಆಫೀಸಿಗೆ ಬಂದ್ ಮೊದಲನೇ ದಿನ ಕೃಷ್ಣ ಅಂತ ಟ್ಯಾಟೂ ಹಾಕಿಸ್ಕೊಂಡಿದ್ದೆ. ಆಮೇಲೆ ದಿಸ್ ಇಸ್ ಟೂ ಮಚ್. ಸರ್, ಅದು ಪರವಾಗಿಲ್ಲ ಸರ್. ನಾನು ಫ್ರೈಡೆ ಫನ್ ಆಕ್ಟಿವಿಟಿ ಹ್ಯಾಂಡಲ್ ಮಾಡ್ತೀನಿ. ಒಂದೇ ಒಂದಿನ ಮುಂಗಾರು ಮಳೆ ಸ್ಕ್ರೀನ್ ಮಾಡಿದೆ ಸರ್. ಅದು ತಪ್ಪಾ ಸರ್? 100% ತಪ್ಪೇ. ಅದೇ ಲಾಸ್ಟ್ ಸರ್. ಲವ್ ಸಿನಿಮಾಗಳು ಹಾಕದೆ ಬಿಟ್ಬಿಟ್ಟೆ ಸರ್. ಅದಾದ್ಮೇಲೆ ಇಲ್ಲಿ ತನಕ ಯಾವ್ಯಾವ ಫಿಲ್ಮ್ ತೋರಿಸಿದ ನೋಡಿ ಸರ್. ಇವನು ಅಣ್ಣ ತಂಗಿ, ತವರಿಗೆ ಬಾ ತಂಗಿ, ದೇವರು ಕೊಟ್ಟ ತಂಗಿ, ಸುನಾಮಿಯಲ್ಲಿ ಸಿಕ್ಕ ತಂಗಿ, ಭಾಯಿ ಕಾ ಪ್ಯಾರ್. ಅದು ಸಲ್ಮಾನ್ ಖಾನ್ ಪಿಕ್ಚರ್ ಅಲ್ವಾ? ಅಲ್ಲ ಸರ್, ಅದು ಅಣ್ಣ ತಂಗಿನೇ. ಹಿಂದಿ ಡಬ್ಬು ನಾರ್ತ್ ಇಂಡಿಯನ್ಸ್ಗೆ ಅರ್ಥ ಆಗ್ಲಿ ಅಂತ ಮಾಡಿದ್ದಾರೆ ಸರ್. ಇದೆಲ್ಲ ಹೇಗಾದ್ರೂ ತಡ್ಕೊಳ್ಬಹುದು. ನಮ್ಮೂರ್ ಜನ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಬಿಟ್ಟು IT ಇಂಡಸ್ಟ್ರಿ ಬಂದಿದ್ದೆ ಹುಡುಗಿರ್ ಜೊತೆ ಇರ್ಬೋದು ಅಂತ. ಆದ್ರೆ ಇಲ್ಲಿ ಬಂದ್ ನೋಡಿದ್ರೆ ಬಾಯ್ಸ್ ಎಲ್ಲ ಸಪರೇಟ್ ಆಗಿ ಕುತ್ಕೊಬೇಕಂತೆ, ಗರ್ಲ್ಸ್ ಎಲ್ಲ ಸಪರೇಟ್ ಆಗಿ ಕುತ್ಕೊಬೇಕಂತೆ. ಬಾಯ್ಸ್ ರೆಸ್ಟ್ ರೂಮ್ ಫಸ್ಟ್ ಫ್ಲೋರ್ ಅಲ್ಲಿ ಇದ್ರೆ ಗರ್ಲ್ಸ್ ರೆಸ್ಟ್ ರೂಮ್ ಸೆಕೆಂಡ್ ಫ್ಲೋರ್ ಅಲ್ಲಿ ಇದೆ. ಎಲ್ಲ ಹೋಗ್ಲಿ, ಪಾರ್ಕಿಂಗ್ ಅಲ್ಲಾದ್ರೂ ಸಿಗೋಣ ಅಂದ್ರೆ ಗರ್ಲ್ಸ್ ಎಲ್ಲ ಲೋವರ್ ಬೇಸ್ಮೆಂಟ್ ಅಲ್ಲಿ ಪಾರ್ಕ್ ಮಾಡಿದ್ರೆ ಬಾಯ್ಸ್ ಎಲ್ಲ ಅಪ್ಪರ್ ಬೇಸ್ಮೆಂಟ್ ಅಂತೆ. ಸರ್, KGF ಅಲ್ಲಿ ನಾನು ಗರುಡಾನೆ ದೊಡ್ಡ ವಿಲನ್ ಅನ್ಕೊಂಡಿದ್ದೆ ಸರ್. ಇವನಿಗೆ ಕಂಪೇರ್ ಮಾಡಿದ್ರೆ ಅಯ್ಯಪ್ಪನೇ ಗ್ರೇಟ್ ಸರ್. ಅಟ್ಲೀಸ್ಟ್ ಗಂಡಿ ಹೆಣ್ಣನ್ನ ಒಂದೇ ಜೋಬ್ ಇಲ್ಲಿ ಬಿಡ್ತಾನೆ ಸರ್. ಇವನವನಲ್ಲ. ಕೂಲ್, ಸಮಾಧಾನ ಮಾಡ್ರಿ.